ಇನ್ನು ಕುಮಾರಸ್ವಾಮಿ ಅವರು ಈಗ ವೀಕ್ ಆಗಿರೋದು ಯಾಕೆ ಅವ್ರಿಗೆ ಏನಾಗಿದೆ ಸಂಪೂರ್ಣ ಮಾಹಿತಿ ನಮಗೆ ಕೊಡ್ತೀರಿ. ಅದಕ್ಕೊಬ್ಬರು ನಮ್ಮ ಚಾನಲ್ಸ್ ಕೂಡ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಎಚ್ ಡಿ ಕುಮಾರಸ್ವಾಮಿ ಅವರು ನಮ್ಮ ರಾಜ್ಯಕ್ಕೆ ಕಂಡಂಥ ಮುಖ್ಯಮಂತ್ರಿಗಳಲ್ಲಿ ಅಪ್ರತಿಮವಾದಂಥ ಮುಖ್ಯಮಂತ್ರಿ ಅಂತ ಕೂಡ ಹೇಳ್ಬೋದು. ಅವರು ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಸಾಕಷ್ಟು ಒಳ್ಳೆಯ ಕೆಲಸಗಳನ್ನು ಮಾಡೋದ್ರ ಮೂಲಕ ಎಲ್ಲರ ಮನೆ ಮಾತಾಗಿದ್ದಾರೆ ಅಂತ ಹೇಳ್ಬೋದು. ಹಾಗೂ ಜನಪರ ನಾಯಕ ಮತ್ತು ರೈತಪರ ನಾಯಕ ಅಂತಲೂ ಕೂಡ ಹೆಸರು ತೆಗೆದುಕೊಂಡಿದ್ದಾರೆ. ಇನ್ನು ಈ ಹೆಸರು ಅದಕ್ಕಾಗಿ ಕುಮಾರಸ್ವಾಮಿ ಅವ್ರದ್ದಂಥ ಅಭಿಮಾನಿ ಬಳಗವೂ ಕೂಡ ಇದೆ ಅಂತ ಹೇಳ್ಬೋದು. ಯಾಕೆಂದರೆ ಮುಖ್ಯಮಂತ್ರಿ ಆಗಿದ್ದ ಸಂದರ್ಭದಲ್ಲಿ ಇವರು ಮೊದಲು ಸಾಲ ಮನ್ನಾ ಮಾಡ್ತಿದ್ದಾರೆ ರೈತರ ಪರವಾಗಿ. ಹಾಗಾಗಿ ರೈತರು ಯಾವಾಗಲೂ ಇವರಿಗೆ ಬೆಂಬಲವಾಗಿರ್ತಾರೆ ಅಂತ ಕೂಡ ಹೇಳ್ಬೋದು. ಇಡೀ ರಾಜ್ಯದ ರೈತರು ಕೂಡ ಇವರಿಗೆ ತುಂಬಾ ಋಣಿಯಾಗಿರ್ತಾರೆ ಅಂತಲೂ ಸಹ ಹೇಳ್ಬೋದು. ಇನ್ನು ಇದೇ ಸಂದರ್ಭದಲ್ಲಿ ಮೊನ್ನೆ ಮಂಡ್ಯದಲ್ಲಿ ಕೂಡ ಎಲೆಕ್ಷನ್ ಗೆದ್ದು 1.5 ಲಕ್ಷ ವೋಟ್ನ ಅಂತರಲ್ಲಿ MP ಆಗಿದ್ದು ಮತ್ತು ಕೇಂದ್ರ ಸಚಿವರಾಗಿದ್ದು ನಿಮಗೆಲ್ಲ ಗೊತ್ತಿದೆ. ಇದೇ ಸಂದರ್ಭದಲ್ಲಿ ಎಚ್ ಡಿ ಕುಮಾರಸ್ವಾಮಿ ಅವರ ಆರೋಗ್ಯ ಸ್ಥಿತಿ ಇತ್ತೀಚೆಗೆ ತುಂಬಾ ಹದಗೆಟ್ಟಿದ್ದಂಥ ವಿಚಾರ ಕೂಡ ಬಂದಿತ್ತು. ನಿಮಗೆ ನೆನಪಿರ್ಬೋದು, ಈ ಹಿಂದಿನ ಸಹ ಅವರಿಗೆ ಮೂಗಲಿ ರಕ್ತ ಬಂದಂಥ ವಿಚಾರದಲ್ಲಿ ಸಾಕಷ್ಟು ಅವರಿಗೆ ಸುದ್ದಿಗಳು ಕೂಡ ಹರಿದಾಡಿತ್ತು. ಆ ಸಂದರ್ಭದಲ್ಲಿ ಅವರು ಹೆಚ್ಚಿನ ಟ್ರೀಟ್ಮೆಂಟ್ ಕೂಡ ತೆಗೆದುಕೊಂಡು ಆ ಸಂದರ್ಭದಲ್ಲಿ BJP ನಾಯಕರಾಗಿರ್ಬೋದು, ಕಾಂಗ್ರೆಸ್ನ ಎಲ್ಲರೂ ಸಹ ಭೇಟಿ ಕೊಟ್ಟಿದ್ದರು. ಇನ್ನು ಎಲೆಕ್ಷನ್ ಸಂದರ್ಭದಲ್ಲಿ ಅವರು ಮತ್ತೆ ಅವರಿಗೆ ಆಪರೇಷನ್ ಸಹ ಮಾಡಲಾಗಿತ್ತು. ಎದೆಗೆ ಸ್ಟೆಂಟನ್ನು ಕೂಡ ಹಾಕಿಸಲಾಗಿತ್ತು. ಈ ಸ್ಟೆಂಟನ್ನು ಹಾಕಿಸಿದಂಥ ಸಂದರ್ಭದಲ್ಲಿ ಅವರಿಗೆ ಹೇಳಿದ್ದರು, ಯಾವುದೇ ಕಾರಣಕ್ಕೂ ನೀವು ಇದಕ್ಕೆ ಹೋಗಬಾರ್ದು, ಹೊರಗಡೆ ಹೋಗಬಾರ್ದು ಅಂತ ಸಹ ಈ ಮೂಲಕ ಅವರಿಗೆ ತಿಳಿಸಿದರಂತೆ. ಅದು ಹೊರಗಡೆ ಎಲ್ಲೂ ಕೂಡ ನೀವು ಹೋಗಬಾರ್ದು, ಆದಷ್ಟು ರೆಸ್ಟ್ ಮಾಡಬೇಕು ಅಂತ. ಆದರೂ ಸಹ ಆ ಸಂದರ್ಭದಲ್ಲಿ ಹೋರಾಟವನ್ನು ಮಾಡಿದ ತಕ್ಕನಾಗಿ ಎಚ್ ಡಿ ಕುಮಾರಸ್ವಾಮಿ ಅವರು ಭಾಳ ದೊಡ್ಡ ಅಂತರದಿಂದ ಗೆದ್ದು ಬೀಗಿದ್ದರು. ಇಂದು ಕೇಂದ್ರ ಸಚಿವರು ಕೂಡ ಆಗಿದ್ದಾರೆ. ಆದರೆ ಇತ್ತೀಚೆಗೆ ತುಂಬಾ ಸುಸ್ತಾಗಿರೋ ರೀತಿಯಲ್ಲಿ ಅವರು ಕಂಡಿದ್ದರು. ಇದನ್ನು ನೋಡಿದಂಥ ಇನ್ನು ಈ ವಿಚಾರ ವೈರಲ್ ಆಗ್ತಿದ್ದಂಗೆ ನಿಖಿಲ್ ಕುಮಾರಸ್ವಾಮಿ ಈ ಬಗ್ಗೆ ಸ್ಪಷ್ಟನೆ ಕೂಡ ಕೊಟ್ಟು ಮಾತನಾಡಿದ್ದಾರೆ. ಇನ್ನು ನಿಖಿಲ್ ಕುಮಾರಸ್ವಾಮಿ ಅವರು ಹೇಳಿರೋ ಪ್ರಕಾರ ಅವರ ಆರೋಗ್ಯ ಆದಷ್ಟು ಚೆನ್ನಾಗಿದೆ, ಯಾವುದೂ ಕಾರಣ ಭಯ ಪಡಬೇಡಿ. ವಯಸ್ಸಾದ ಕಾಯಿಲೆಗಳು ಚಿಕ್ಕಪುಟ್ಟದ್ದು ಇದ್ದೇ ಇರುತ್ತೆ, ಅವೆಲ್ಲ ನಿಮಗೆ ಗೊತ್ತಿರೋಂಥದ್ದೇ. ಹೀಗಾಗಿ ಅವರು ತುಂಬಾ ಸಣ್ಣ ಆಗಿದ್ದಾರೆ ಹಾಗೂ ಬಳಲಿದ ರೀತಿಯಲ್ಲಿ ಕಂಡಿದ್ದಾರೆ. ಇದೇ ಕಾರಣಕ್ಕಾಗಿ ಅವರು ಎಚ್ ಡಿ ಕುಮಾರಸ್ವಾಮಿ ಅವರು ನಿಮಗೆ ಅಂತ ಕಂಡಿದ್ದಾರೆ. ಆದಷ್ಟು ಬೇಗ ನಿಮ್ಮೆಲ್ಲರ ಪ್ರೀತಿ ಮತ್ತು ಆಶೀರ್ವಾದ ಇರೋ ತನಕ ಯಾವ ತೊಂದರೆ ಆಗೋದಿಲ್ಲ ಅಂತ ಹೇಳಿದ್ದಾರೆ. ಇನ್ನೊಂದು ಕಡೆ ಎಚ್ ಡಿ ಕುಮಾರಸ್ವಾಮಿ ಅವರು ಆದಷ್ಟು ಬೇಗ ಚೇತರಿಸ್ಕೊಂಡು ಬರ್ತಾರೆ ಅಂತ ಒಂದು ಕಡೆ ನಮಗೇನು ಸಹ ಇದೆ. ಮತ್ತೊಂದು ಕಡೆ ಎಚ್ ಡಿ ಕುಮಾರಸ್ವಾಮಿ ಅವರು ಹಿಂದೆ ಮೂಗಲ್ಲಿ ರಕ್ತ ಬಂದಂಥ ಸಂದರ್ಭದಲ್ಲಿ ಕೂಡ ಸುಮಾರು ದಿನ ಆಸ್ಪತ್ರೆಯಲ್ಲಿ ಕೂಡ ಇದ್ದರು. ಇನ್ನು ಸ್ಟೆಂಟನ್ನು ಕೂಡ ಹಾಕಿಸಿದ ನಂತರ ಕೂಡ ಆಸ್ಪತ್ರೆಯಲ್ಲಿ ಇರಬೇಕಾದ ಸಂದರ್ಭದಲ್ಲಿ ಎಲೆಕ್ಷನ್ಗೆ ಹೋರಾಟವನ್ನು ಮಾಡಿದರು. ಇನ್ನು ಇವೆಲ್ಲ ಒಂದು ಕಡೆ ಇರುವಂಥ ಸಂದರ್ಭದಲ್ಲಿ ರಾಧಿಕಾ ಕುಮಾರಸ್ವಾಮಿ ಅವರು ಸಹ ಭೇಟಿಯನ್ನು ಕೂಡ ಕೊಟ್ಟಿದ್ದಾರೆ. ಇನ್ನು ಮಂಗಳೂರಿನಿಂದ ಬಂದಂಥ ರಾಧಿಕಾ ಕುಮಾರಸ್ವಾಮಿ ಅವರು ಕೂಡ ಚೆನ್ನೈನಲ್ಲಿ ಇರುವಂಥ ಆಸ್ಪತ್ರೆಗೆ ಹೋಗಿ ಭೇಟಿಯನ್ನು ಕೂಡ ಕೊಟ್ಟು ಎಚ್ ಡಿ ಕುಮಾರಸ್ವಾಮಿ ಆರೋಗ್ಯವನ್ನು ಸಹ ವಿಚಾರಿಸಿದ್ದಾರೆ. ಇನ್ನು ಅವರ ಆರೋಗ್ಯ ಆದಷ್ಟು ಬೇಗ ಚೇತರಿಸಿಕೊಳ್ಳಿ ಅಂತೇಳಿ ಸಾಕಷ್ಟು ದೇವರ ಬಳಿ ಹೋಗಿ ಪ್ರಾರ್ಥನೆಯನ್ನು ಕೂಡ ಮಾಡಿದ್ದಾರೆ. ಆದಷ್ಟು ಬೇಗ ಅವರು ಸುಧಾರಿಸಿಕೊಂಡು ಬರಲಿದ್ದಾರೆ, ಯಾವುದೇ ರೀತಿ ತೊಂದರೆ ಸಹ ಆಗೋದಿಲ್ಲ ಅಂತೇಳಿ ಇತ್ತೀಚೆಗೆ ರಾಧಿಕಾ ಕುಮಾರಸ್ವಾಮಿ ಕೂಡ ಒಂದು ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಇನ್ನೊಂದು ಕಡೆ ಎಚ್ ಡಿ ಕುಮಾರಸ್ವಾಮಿ ಅವರು ತುಂಬಾ ದೊಡ್ಡ ಮಟ್ಟಿಗೆ ಹೆಸರು ಮಾಡಿರುವಂಥ ಅದ್ಭುತವಾದ ರಾಜಕಾರಣಿ ಅಷ್ಟೇ ಸಿನಿಮಾ ನಿರ್ಮಾಪಕರು ಎಂಬುದು ಕೂಡ ನಿಮಗೆ ಗೊತ್ತಿರುವಂಥದ್ದೇ. ಈ ಹಿಂದೆ JDS ಮತ್ತು ಕಾಂಗ್ರೆಸ್ ಮೈತ್ರಿ ಮಾಡಿಕೊಂಡು ಸರ್ಕಾರನ ರಚಿಸಿದ್ರು. ಆ ಸಂದರ್ಭದಲ್ಲಿ BJP ಮಾಡಿದಂಥ ಆಪರೇಷನ್ ಸಂದರ್ಭದಲ್ಲಿ ಎರಡು ಪಕ್ಷಗಳು ಕೂಡ ಬಿದ್ದೋಯಿತು. ಈ ಬಿದ್ದೋದ ನಂತರ BJP ಕೂಡ ಸರ್ಕಾರ ರಚನೆ ಆಯಿತು. ಈ ಬಾರಿ ನಾವೇ ಕಿಂಗ್ ಮೇಕರ್ ಆಗ್ತೀವಿ ಅಂತ ಅಂದುಕೊಂಡಿದ್ದಂಥ JDSಗೆ ದೊಡ್ಡ ಮಟ್ಟಿಗೆ ಶಾಕ್ ಎದುರಾಗಿತ್ತು. ಯಾಕೆಂದರೆ ಅಷ್ಟು ಮಟ್ಟಿಗೆ ಕಡಿಮೆ ಸೀಟನ್ನು ಬಂದಿತ್ತು, ಕೇವಲ 21 ಸೀಟಿಗೆ ಸೀಮಿತ ಹೋಯಿತು. ಅಲ್ಲಿ ಕಿಂಗ್ ಮೇಕರ್ ಆಗಲಿಲ್ಲ, ಕೇವಲ ಒಂದೇ ಪಕ್ಷ ನೇರವಾಗಿ ಅತಿ ಹೆಚ್ಚಿನ ಮೊತ್ತವನ್ನು ತೆಗೆದುಕೊಳ್ತು. ಇದೇ ಕಾರಣಕ್ಕಾಗಿ ಎಚ್ ಡಿ ಕುಮಾರಸ್ವಾಮಿ ಇಲ್ಲಿ ನಿರಾಸೆ ಆದರು. ಮತ್ತೊಂದು ಕಡೆ ಸೆಂಟ್ರಲ್ ಮಿನಿಸ್ಟರ್ ಕೂಡ ಆಗಿ ಬಂದರು. ಈಗ ಅವೆಲ್ಲ ಇತಿಹಾಸ ಅಂತಲೇ ಹೇಳ್ಬೋದು. ಇನ್ನೊಂದು ಕಡೆ ರಾಧಿಕಾ ಕುಮಾರಸ್ವಾಮಿ ಕೂಡ ಅವರ ಆರೋಗ್ಯನ ವಿಚಾರಿಸಿಕೊಂಡು ಅವರ ಆರೋಗ್ಯ ಹೇಗಿದೆ ಎಲ್ಲದನ್ನು ಕೂಡ ಕೇಳಿದ್ದಾರೆ. ಇನ್ನು ಆ ಆರೋಗ್ಯದ ಪ್ರಕಾರ ಅವರು ಆರಾಮಾಗಿದ್ದಾರೆ ಎಂಬ ಮಾಹಿತಿಗಳು ಈಗ ಸದ್ಯಕ್ಕೆ ಬರ್ತಾರಂಥದ್ದು. ಇನ್ನು ಈಗ ಇರುವಂಥ ಸಂದರ್ಭದಲ್ಲೇ ಎಚ್ ಡಿ ಕುಮಾರಸ್ವಾಮಿ ಅವರು ಈಗ ಚೆನ್ನೈನ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೆಯುತ್ತಿದ್ದಾರೆ. ಇನ್ನು ಕೆಲವು ದಿನ ICUನಲ್ಲಿ ಮತ್ತು ಕೆಲವು ವಾರ್ಡಲ್ಲಿ ಇರಬೇಕು. ತದನಂತರ ಮನೆಗೆ ಕರೆದುಕೊಂಡು ಹೋಗ್ಬೋದು. ಆದರೆ ಮನೆಯಲ್ಲೇ ಸಹ ಇರಬೇಕು, ಎಲ್ಲೂ ಕೂಡ ಅವರು ತಿರುಗಾಡೋ ಹೋಗಿಲ್ಲ, ಓಡಾಡೋಕ್ಕೂ ಸಹ ಇಲ್ಲ ಅಂತಲೂ ಕೂಡ ಈ ಮೂಲಕ ತಿಳಿಸಿದ್ದಾರಂತೆ. ಇನ್ನು ಹೀಗೆ ಇರಬೇಕಾದ್ರೆ ಎಚ್ ಡಿ ಕುಮಾರಸ್ವಾಮಿ ಅವರ ಬಗ್ಗೆ ಈಗಂತ ಬಂದಿರೋಂಥ ವಿಚಾರ. ಇನ್ನು ಎಚ್ ಡಿ ಕುಮಾರಸ್ವಾಮಿ ಅವರು ಅತಿ ದೊಡ್ಡ ನಾಯಕ ನಟ ಅಂತಲೂ ಕೂಡ ಹೇಳ್ಬೋದು. ಅತಿ ದೊಡ್ಡ ನಿರ್ಮಾಪಕರು ಮತ್ತು ಸಿನಿಮಾದಲ್ಲಿ ಕೂಡ ಸಾಕಷ್ಟು ಗುರುತಿಸ್ಕೊಂಡಿರೋಂಥವ್ರು ಅಂತಲೇ ಹೇಳ್ಬೋದು. ಸೂರ್ಯವಂಶ ಸಿನಿಮಾ ಅಂತ ಬ್ಲಾಕ್ ಬಸ್ಟರ್ ಸಿನಿಮಾನೇ ಕೊಟ್ಟಂಥ ನಿರ್ಮಾಪಕರು ಇವರು. ಇತ್ತೀಚೆಗೆ ನಿಖಿಲ್ ಕುಮಾರಸ್ವಾಮಿ ಜಾಗ್ವಾರ್ ಸಿನಿಮಾನು ಕೂಡ ಇವರೇ ನಿರ್ಮಾಣ ಸಹ ಮಾಡಿದ್ದು, ಅದು ಕೂಡ ಬ್ಲಾಕ್ ಬಸ್ಟರ್ ಹಿಟ್ ಆಯಿತು. ತದನಂತರ ಈಗ ನಿಖಿಲ್ ಕುಮಾರಸ್ವಾಮಿ ಚಿತ್ರರಂಗಕ್ಕೆ ಸಂಪೂರ್ಣ ನಿವೃತ್ತಿಯನ್ನು ಘೋಷಣೆ ಮಾಡಿ JDSನ ಯುವ ಘಟಕದ ಅಧ್ಯಕ್ಷರಾಗಿದ್ದಾರೆ. ಇವೆಲ್ಲ ಇವತ್ತು ಇತಿಹಾಸ. ಇನ್ನು ಹೀಗಿರಬೇಕಾದ್ರೆ ಇವತ್ತು ಕುಮಾರಸ್ವಾಮಿ ಅವರು ಕೇಂದ್ರ ಸಚಿವರಾಗಿದ್ದು ಅವರು ಆರೋಗ್ಯದಿಂದ ಕೂಡ ಬಳಲ್ತಿದ್ರು ಸಹ ಈ ವಿಚಾರವಾಗಿ ಅವರೇ ಹೇಳಿದ್ದಾರೆ. ನಮ್ಮ ತಂದೆಗೆ ಈಗ ಆರೋಗ್ಯದ ಸಮಸ್ಯೆ ಉಂಟಾಗಿದೆ, ಹಾಗಾಗಿ ಯಾರೂ ಭಯಪಡೋ ಅವಶ್ಯಕತೆ ಇಲ್ಲ. ಅವ್ರು ಮಾಡಬೇಕಾದ ಎಲ್ಲ ಕೆಲಸಗಳನ್ನು ಕೂಡ ಈಗ ನಾನೇ ನೋಡ್ಕೊಳ್ತಿದ್ದೇನೆ. ಯಾರಿಗೆ ಏನೇ ಕಷ್ಟ ಇರಲಿ, ನೋವು ಇರಲಿ, ಎಲ್ಲರೂ ಕೂಡ ದಯವಿಟ್ಟು ನಮ್ಮ ಮನೆಗೆ ಬನ್ನಿ, ನಮ್ಮ ಕುಟುಂಬಕ್ಕೆ ಬಂದು ನೇರವಾಗಿ ನೀವು ನಮ್ಮನ್ನು ಭೇಟಿ ಮಾಡ್ಬೋದು. ಅಲ್ಲೇ ನಿಮಗೆ ಭೇಟಿ ಮಾಡೋದು ಎಲ್ಲ ಅವಕಾಶಗಳನ್ನು ಕೂಡ ನಾನು ನಿಮಗೆ ಮಾಡಿಕೊಟ್ಟಿದ್ದೇನೆ ಅಂತಲೂ ಕೂಡ ಈ ಮೂಲಕ ತಿಳಿಸಿದ್ದಾರೆ. ಇನ್ನು ಈ ಮೂಲಕ ತಿಳಿಸಿ ಸದ್ಯ ನಿಖಿಲ್ ಕುಮಾರಸ್ವಾಮಿ ಅವರು ಜನಗಳಿಗೆ ಹಾಗೂ ಅವ್ರನ್ನ ನಂಬಿದಂಥ ಮತ ಹಾಕಿದಂಥ ಎಲ್ಲ ಜನಗಳಿಗೂ ಕೂಡ ಧೈರ್ಯವನ್ನು ಕೂಡ ತುಂಬಿದ್ದಾರೆ. ಆದಷ್ಟು ಬೇಗ ನಮ್ಮ ತಂದೆ ಬರಲಿದ್ದಾರೆ, ಯಾವುದೇ ಕಾರಣಕ್ಕೂ ನೀವು ಏನು ಟೆನ್ಷನ್ನೇ ಮಾಡ್ಕೊಳ್ಳೋಂಗಿಲ್ಲ ಅಂದರೂ ಸಹ ಈ ಮೂಲಕ ತಿಳಿಸಿದ್ದಾರೆ. ಇದರಿಂದ ಅಭಿಮಾನಿಗಳು ಕೂಡ ತುಂಬಾ ಖುಷಿಯಾಗಿದ್ದಾರೆ.
ಯಾಕೆಂದರೆ ಕುಮಾರಸ್ವಾಮಿ ಜಾಗದಲ್ಲಿ ಇವತ್ತು ನಿಖಿಲ್ ಕುಮಾರಸ್ವಾಮಿ ನಿಂತ್ಕೊಂಡು ಎಲ್ಲದನ್ನು ನೋಡ್ಕೊಳ್ತಿದ್ದಾರೆ. ಇನ್ನೇನು ಕುಮಾರಸ್ವಾಮಿ ಕೂಡ ಈಗ ಬಂದು ಸದ್ಯದಲ್ಲೇ ನರೇಂದ್ರ ಮೋದಿಯನ್ನು ಕೂಡ ಭೇಟಿ ಮಾಡಲಿದ್ದಾರೆ ಅಂತ ಯಾವ ವಿಚಾರವಾಗಿದ್ದ ಸದ್ಯಕ್ಕೆ ಮಾಹಿತಿಗಳು ಹೊರಬರ್ತಿಲ್ಲ. ಆದರೆ ಒಂದು ಅತಿ ದೃಢವಾದ ನಿರ್ಧಾರದೊಂದಿಗೆ ಬರ್ತಿದ್ದಾರೆ ಅಂತ ಹೇಳಲಾಗುತ್ತೆ. ಹೌದು, ಏನೋ ಕೇಂದ್ರ ಸಚಿವರಾಗಿ ಸಾಕಷ್ಟು ಒಳ್ಳೆಯ ಕೆಲಸಗಳನ್ನು ಕೂಡ ಈಗಾಗಲೇ ಮಾಡ್ತಿದ್ದಾರೆ. ರೈತ ಪರವಾದಂಥ ಕೇಂದ್ರ ಸಚಿವರಾಗಿರುವಂಥ ಕುಮಾರಸ್ವಾಮಿಗೆ ಯಾವಾಗಲೂ ಸಹ ರೈತರ ಬಗ್ಗೆ ಯೋಚನೆ ಮತ್ತು ಕಾಳಜಿ ಯಾವಾಗಲೂ ಸಹ ಅವರಿಗೆ ಇರ್ತದೆ ಅಂತಲೂ ಸಹ ಇಲ್ಲಿ ನೀವು ಗಮನ ಹರಿಸಬೇಕು. ಮತ್ತೊಂದು ಕಡೆ ಅನಿತಾ ಕುಮಾರಸ್ವಾಮಿ ಸಹ ಆಸ್ಪತ್ರೆಗೆ ಹೋಗಿ ಭೇಟಿಯನ್ನು ಕೂಡ ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲ, ಎಚ್ ಡಿ ದೇವೇಗೌಡರು ಕೂಡ ಭೇಟಿ ಕೊಟ್ಟಿದ್ದಾರೆ. ಮೊನ್ನೆ ಮೊಸಳೆ ಹೊಸಳ್ಳಿಯಲ್ಲಿ ಆದಂಥ ಘಟನೆ ವಿಚಾರ ತಿಳಿದು ಕುಮಾರಸ್ವಾಮಿಗೆ ತುಂಬಾ ಬೇಸರ ಆಯಿತು. ಅವರು ಅನಾರೋಗ್ಯ ಇರೋದ್ರಿಂದ ಹಾಗೆ ತಮಿಳುನಾಡಿನಲ್ಲಿದ್ದಂಥ ಪರಿಣಾಮವಾಗಿ ಅವರು ಬರಲು ಸಾಧ್ಯವಾಗಿಲ್ಲ. ಆದರೆ ಅದೇ ಜಾಗಕ್ಕೆ ನಿಖಿಲ್ ಕುಮಾರಸ್ವಾಮಿ ಇರ್ಬೋದು, ರೇವಣ್ಣ ಕುಟುಂಬ ಆಗಿರ್ಬೋದು, ಅನಿತಾ ಕುಮಾರಸ್ವಾಮಿ ಎಲ್ಲರೂ ಸಹ ಭೇಟಿ ಕೊಟ್ಟು ಅವರ ಕುಟುಂಬಗಳಿಗೆ ಸಾಂತ್ವನ ಹೇಳಿದ್ದಲ್ಲದೆ JDS ಕುಟುಂಬದ ವತಿಯಿಂದ ತಲಾ 1 ಲಕ್ಷ ರೂಪಾಯಿ ಮೃತರ ಕುಟುಂಬಕ್ಕೆ ಕೂಡ ಕೊಟ್ಟರು. ಮತ್ತು ಗಾಯಾಳುಗಳ ಕುಟುಂಬಕ್ಕೆ 50,000 ರೂಪಾಯಿ ಧನ ಸಹಾಯನೂ ಕೂಡ ಈ ಮೂಲಕ ನಮ್ಮ ದೇವೇಗೌಡರ ಕುಟುಂಬದಿಂದ ದೇವೇಗೌಡರವರ ಖುದ್ದಾಗಿ ಬಂದರು. 96 ವರ್ಷ ವಯಸ್ಸಾಗಿರುವಂಥ ದೇವೇಗೌಡರು ಕೂಡ ಇಂಥ ಸಂದರ್ಭದಲ್ಲಿ ಅಂಥ ಜಾಗದಲ್ಲಿ ಕೂಡ ಬಂದಿದ್ದು ನಿಜಕ್ಕೂ ಕೂಡ ತುಂಬಾ ಜನಕ್ಕೆ ಖುಷಿನೂ ಕೂಡ ಕೊಡ್ತು. ವೀಲ್ ಚೇರ್ನಲ್ಲೂ ಸಹ ಇದ್ದರೂ ಸಹ ಮತ್ತೊಂದು ಕುಟುಂಬಕ್ಕೆ ಸಾಂತ್ವನ ಹೇಳೋದಿದ್ದೀರ. ಇದಕ್ಕೆ ರಾಜಕೀಯ ನಾಯಕರು ಮತ್ತು ನಾಯಕನ ಎಲ್ಲ ಗುಣ ಉಳ್ಳಿರುವಂಥ ನಮ್ಮ ದೇವೇಗೌಡರನ್ನ ಹೆಸರು ಇಟ್ಟಿಕ್ಕಿರಿಯುವಂಥದ್ದು ಅಂತಲೇ ಹೇಳ್ಬೋದು. ಮತ್ತೊಂದು ಕಡೆ ರಾಧಿಕಾ ಕುಮಾರಸ್ವಾಮಿ ಅವರು ಸಹ ಭೇಟಿಯನ್ನು ಕೂಡ ಕೊಟ್ಟು ಇನ್ನು ಎಚ್ ಡಿ ಕುಮಾರಸ್ವಾಮಿ ಸಂಪೂರ್ಣ ಆರೋಗ್ಯ ವಿಚಾರಿಸಿಕೊಂಡು ಸತತ 1 ದಿನ ಅಲ್ಲೇ ಇದ್ದು ನೋಡಿಕೊಂಡು ಸದ್ಯ ಈಗೆಲ್ಲ ದೇವಸ್ಥಾನಗಳಲ್ಲಿ ಅವರ ವಿಚಾರವಾಗಿ ಅರಿಕೆ ಮಾಡಿಕೊಂಡು ಆದಷ್ಟು ಬೇಗ ಚೇತರಿಸ್ಕೊಂಡು ಅವ್ರು ಬರಬೇಕು ಅಂತಲೂ ಕೂಡ ಈ ಮೂಲಕ ರಾಧಿಕಾ ಕುಮಾರಸ್ವಾಮಿ ಅವರು ಕೂಡ ದೇವರ ಬಳಿ ಪ್ರಾರ್ಥನೆಯನ್ನು ಕೂಡ ಮಾಡಿದ್ದಾರಂತೆ. ಮತ್ತೊಂದು ಕಡೆ ಎಚ್ ಡಿ ದೇವೇಗೌಡರು ಕೂಡ ಮಗನ ವಿಚಾರ ತಿಳಿದು ಅವರು ಕೂಡ ತುಂಬಾ ನೋವು ವ್ಯಕ್ತಪಡಿಸಿದ್ದಾರೆ. ಆದಷ್ಟು ಬೇಗ ಅದನ್ನು ಮಗ ಚೇತರಿಸ್ಕೊಂಡು ಬರಲಿದ್ದಾನೆ. ಯಾವುದೇ ಕಾರಣಕ್ಕೂ ಯಾರೂ ಕೂಡ ತಲೆಗೆಡಿಸ್ಕೊಬಿಡಿ, ಯಾಕೆ ಭಯನೂ ಪಡಬೇಡಿ. ನಿಮ್ಮೆಲ್ಲರ ಪ್ರೀತಿ ಮತ್ತು ಆಶೀರ್ವಾದ ಇರೋ ತನಕ ನಮಗೆ ಆದಷ್ಟು ಬೇಗ ಚೇತರಿಸ್ಕೊಂಡು ಬರಲಿದ್ದಾನೆ ಅಂತಲೂ ಕೂಡ ಈ ಮೂಲಕ ತಿಳಿಸಿದ್ದಾರೆ. ಮತ್ತೊಂದು ಕಡೆ ಎಚ್ ಡಿ ಕುಮಾರಸ್ವಾಮಿಯವರು ಅತಿ ದೊಡ್ಡ JDS ಪಕ್ಷವನ್ನು ಹೊರ ತರಬೇಕು ಅನ್ನೋ ಇನ್ನೇನು 2 ವರ್ಷಗಳಲ್ಲಿ MLA ಎಲೆಕ್ಷನ್ ಕೂಡ ಬರ್ತಾರೆ. ಈ ಬಾರಿ BJP ಜೊತೆ ಮರ್ಜ್ ಆಗಿದ್ದಾರೆ. ಇನ್ನು BJP ಜೊತೆನೇ ಇಟ್ಕೊಂತಾರೋ ಅಥವಾ ಬೇರೆಯಾಗಿ ಮತ್ತೆ ಎಲೆಕ್ಷನ್ ಎದುರಿಸ್ತಾರೆ ಎಂಬುದು ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕಾಗಿದೆ. ಕೆಲವೊಂದು ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು 2 ಪಕ್ಷಗಳಲ್ಲೂ ಕಾಣ್ತಾ ಇರೋದ್ರಿಂದ ಮುಂದಿನ ದಿನಗಳಲ್ಲಿ MLA ಎಲೆಕ್ಷನಲ್ಲಿ ಇಬ್ಬರು ಬೇರೆಯಾಗಿ ಸ್ಪರ್ಧೆ ಮಾಡ್ತಾರೆ. ಕೆಲವರು ವಾದ ಮಾಡಿದ್ರೆ ಇಲ್ಲ BJP ಮತ್ತು JDS ಜೊತೆಯಾಗಿ ಸ್ಪರ್ಧೆ ಮಾಡಲಿದ್ದಾರೆ ಅಂತ ಮತ್ತೊಂದು ಕಡೆ ಹೇಳ್ತಿದ್ದಾರೆ. ಹಾಗಾಗಿ ಈಗ ಎಚ್ ಡಿ ಕುಮಾರಸ್ವಾಮಿಗೆ ಇನ್ನೇನು ಈಗ ಸುಧಾರಿಸ್ಕೊಂಡು ಬರ್ತಾರೆ ಅನ್ನೋಷ್ಟರಿಂದ 6 ತಿಂಗಳು ವರ್ಷ ಮುಗೀತು ಅಂದರೆ ಮತ್ತೆ ಎಲೆಕ್ಷನ್ಗೆ ತಯಾರಿ ಇಡಿಸ್ಕೊಳ್ಬೇಕು. ಈಗಾಗಲೇ 2.5 ವರ್ಷಗಳು ಹಾಗೆ ಹೋಯಿತು. ಇನ್ನೇನು 2.5 ವರ್ಷದಲ್ಲಿ ಎಲೆಕ್ಷನ್ ಕೂಡ ಬರ್ತಾ ಇದೆ. ಇನ್ನೇನು ಆರೋಗ್ಯ ಸುಧಾರಿಸ್ಕೊಂಡು ಬರೋಷ್ಟು 6 ತಿಂಗಳು 1 ವರ್ಷ ಆಯಿತು ಅಂದರೆ 1.5 ವರ್ಷಗಳ ಕಾಲ ಕಂಪ್ಲೀಟಾಗಿ ಎಲೆಕ್ಷನ್ಗೆ ತಿರುಗಾಡಬೇಕಾದಂಥ ಅನಿವಾರ್ಯ ಇರುತ್ತೆ. BJP ಜೊತೆ ಹೋರಾಡಬೇಕಾ ಅಥವಾ ಸಪ್ರೇಟಾಗಿ ನಾವೇ ಹೋರಾಡಬೇಕಾ ಎಂಬುದು ಮುಂದಿನ ದಿನಗಳಲ್ಲಿ ಎಚ್ ಡಿ ಕುಮಾರಸ್ವಾಮಿ ಅವರು ನಿರ್ಧಾರ ಮಾಡಲಿದ್ದಾರೆ. ಆದರೆ ನಿಮಗೆ ಗೊತ್ತಿರಲಿ, ಅವರು ಮಿನಿಸ್ಟರ್ ಆಗಿರೋದು ಅಂದರೆ ಕೇಂದ್ರ ಸಚಿವರಾಗಿರೋದು ಈಗ BJPಯವರ ಸಪೋರ್ಟಿಂದಾನೆ. ಅಂದರೆ BJP ಜೊತೆ ಮರ್ಜಾಗಿ ಎಲೆಕ್ಷನ್ಗೆ ನಿಂತಿದ್ದ ಪರಿಣಾಮವಾಗಿಯೇ ಇವತ್ತು BJP ಓಟ್ಗಳೆಲ್ಲ ಬಂದು ಅತಿ ಹೆಚ್ಚಿನ ಅಂತರದಿಂದ ಕೂಡ ಎಚ್ ಡಿ ಕುಮಾರಸ್ವಾಮಿ ಗೆದ್ದಿದ್ದಾರೆ. ಇದೇ ಕಾರಣಕ್ಕಾಗಿ ಅಲ್ಲಿ ಕೇಂದ್ರ ಸಚಿವರಾಗಿ ಕೂಡ ಅವರು ಪಟ್ಟ ಕೂಡ ಸಿಕ್ಕಿದೆ. ಇದೇ ಕಾರಣಕ್ಕೆ ಎಚ್ ಡಿ ಕುಮಾರಸ್ವಾಮಿ ಬಹುತೇಕ BJP ಜೊತೆನೇ ಇದ್ದು ಸ್ಪರ್ಧೆ ಮಾಡಲಿದ್ದಾರೆ. BJP ಮತ್ತು JDS ಸೇರಿ ಒಂದು ಕ್ಯಾಂಡಿಡೇಟನ್ನು ಹಾಕಲಿದ್ದಾರೆ ಎಂಬ ಮಾಹಿತಿಗಳು ಕೆಲವು